ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಂಡೇ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಎಲ್ಲ ಇವತ್ತು ಕ್ಲೀನ್ ಮಾಡ್ಕೊಳ್ಳೋದು. ಏಕೆಂದರೆ ಈಗಾಗಲೇ ಶ್ರಾವಣ ಮಾಸ ಬಂತಲ್ವಾ, ಸೊ ಪೂಜೆಗಳು ಕಂಟಿನ್ಯೂಯಸ್ ಆಗಿ ಪೂಜೆಗಳಿರುತ್ತೆ. ಸೊ ಅವನ್ನೆಲ್ಲ ಮಾಡಬೇಕು. ಶ್ರಾವಣಕ್ಕಿಂತ ಬಿಫೋರ್ ನಾವೆಲ್ಲ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕಲ್ವಾ. ಸೊ ಇವತ್ತು ನಾನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನೋಡಿ, ಇವಾಗ ಇಲ್ಲಿ ನಾನು ಅಡುಗೆ ಮನೆಯಲ್ಲೇ ನಿಂತಿರುವಂಥದ್ದು. ಸೊ ಇದನ್ನೆಲ್ಲ ಡಬ್ಬೆಗಳನ್ನೆಲ್ಲ ತೊಳ್ಕೊಬೇಕು, ಮನೆ ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು. ಅದಾದಮೇಲೆ ಇವತ್ತಿನ ಈ ಲಾಗಲ್ಲಿ ಒಂದು ವಿಶೇಷವಾದಂಥ ಮಾಹಿತಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ನಮಗೆ ಶ್ರಾವಣದಲ್ಲಿ ಬರುವಂಥ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಅದು ಶ್ರಾವಣ ಮಾಸದ 2ನೇ ಶುಕ್ರವಾರ ಬರುತ್ತೆ. ಅಂದರೆ ಈ ವರ್ಷ ಯಾವಾಗ ಬಂದಿದೆ ಗೊಂದಲ ಇದೆ, 1ನೇ ತಾರೀಕಿಗ ಅಥವಾ 8ನೇ ತಾರೀಕಿಗ ಅಂತ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಸೊ ನಾನೀಗಾಗಲೇ ಯಾವುದೇ ಈ ಥರದ ಒಂದು ವಿಶೇಷ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಗುರುಗಳನ್ನು ಸಂಪರ್ಕ ಮಾಡಿಬಿಟ್ಟು ಅದಕ್ಕೆ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟೇ ಈ ಥರದ ಪೂಜೆಗಳನ್ನು ಮಾಡುವಂಥದ್ದು. ಯಾವುದೇ ಥರದ ಪೂಜೆಯನ್ನು ಮಾಡಲಿ ಅದಕ್ಕೆ ಒಳ್ಳೆ ಫಲ ಸಿಗಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ನಿನ್ನೆ ಹೋಗಿಬಿಟ್ಟು ನಮ್ಮ ಒಂದು ಗುರುಗಳ ಹತ್ರ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ. ಸೊ ಹಾಗಾದರೆ ಯಾವತ್ತು ದಿನ ಮಾಡಬೇಕು, ಯಾವ ಮುಹೂರ್ತದಲ್ಲಿ ಮಾಡಬೇಕು, ಏನು ಅನ್ನುವಂಥದ್ದನ್ನು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಂತರ ನಿಮಗೆ ಮತ್ತೆ ಸಿಗ್ತೀನಿ. ಒಂದು 3 ಅವರ್ಸಲ್ಲಿ ಎಲ್ಲ ಕ್ಲೀನ್ ಮಾಡೋದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ಟೈಮ್ ಸಿಗುತ್ತೆ, ಎಷ್ಟು ಟೈಮ್ ಹಿಡಿಯುತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ನೋಡ್ಕೊಳ್ತೀನಿ. ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನನೇ 1 ಗಂಟೆನೇ ಆಗಿಬಿಡ್ತು ಅಂತ ಹೇಳ್ಬೋದು. ಇದೊಂದು ಚಿಕ್ಕದಾದಂಥ ಸ್ಟಡಿ ಟೇಬಲನ್ನು ಹಾಕ್ಕೊಂಡಿದ್ದೀವಿ. ಮೇಲ್ಗಡೆ ಸ್ಟಡಿ ರೂಮೇ ಇದೆ, ಅಲ್ಲೇ ನಮ್ಮ ಮಕ್ಕಳು ಓದ್ತಿರ್ತಾರೆ. ಬಟ್ ಆದ್ರೂ ನಾನೇನಾದರೂ ವರ್ಕ್ ಮಾಡೋಕ್ಕಾಗಿರ್ಬೋದು ಅಥವಾ ಅವ್ರಿಗೆ ಅಲ್ಲಿ ಬೇಜಾರಾದಾಗ, ಸ್ಟಡಿ ರೂಮಲ್ಲಿ ಬೇಜಾರಾದಾಗ ಇಲ್ಲಿ ಕೆಳಗಡೆ ಬಂದು ಕೂತ್ಕೊಂಡು ಓದ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾದಂಥ ಒಂದು ಟೇಬಲನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದಾರೆ. ಇನ್ನು ಸೋಫಾ ಕವರ್ಗಳನ್ನೆಲ್ಲ ನಾನು ನಿನ್ನೆನೇ ವಾಶ್ ಮಾಡಿಟ್ಕೊಂಡಿದ್ದೆ. ಸ್ಕೂಲಿಂದ ಬಂದವಳೆ ಅವನ್ನೆಲ್ಲ ವಾಶ್ ಮಾಡಿದ್ದೆ. ಸ್ವಲ್ಪ ಬಿಸಿಲಿತ್ತು ಅಂತ. ಇವಾಗ ಮಳೆ, ಸಿಕ್ಕಾಪಟ್ಟೆ ಮಳೆ ಇದೆ ಅಲ್ವಾ, ಮಳೆನೇ ಬಿಡ್ತಾ ಇಲ್ಲ. ನಮ್ಮಲ್ಲಂತೂ ತುಂಬ ಮಳೆ ಇದೆ, ಬಟ್ ಎಲ್ಲ ಕಡೆನೂ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ನಾನು ನಿನ್ನೆ ಅವನ್ನೆಲ್ಲ ವಾಶ್ ಮಾಡಿದ್ದೆ. ಇವತ್ತು ಇದು ಹಾಲೆಲ್ಲ ಕ್ಲೀನ್ ಆಯಿತು. ಕ್ಲೀನ್ ಮುಗಿಸ್ಕೊಂಡ್ಬಿಟ್ಟು ಇನ್ನು ನೆಕ್ಸ್ಟ್ ಒಳಗೆ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಸೀದಾ ನಾನಿವಾಗ ಅಡುಗೆ ಮನೆಗೆ ಹೋಗ್ತಾಯಿದ್ದೀನಿ. ಅಡುಗೆ ಮನೆಯಲ್ಲಿ ಕ್ಲೀನಿಂಗ್ ಅಂದ್ರೇ ತುಂಬ ಟೈಮ್ ಹಿಡಿಯೋದಲ್ವಾ. ಈಗ ಆಲ್ರೆಡಿ 1:30 ಆಯಿತು ಅಂತ ಹೇಳ್ಬೋದು. ಈಗ 1:30ಯಿಂದ ನಾನು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಕಸ ಎಲ್ಲ ಹೊಡ್ಕೊಂಡಿದ್ದೀನಿ. ಜಸ್ಟ್ ಇವಾಗ ಈ ಡಬ್ಬೆಗಳನ್ನೆಲ್ಲ ತೆಗೆದ್ಬಿಟ್ಟು ಅದರಲ್ಲಿರುವಂಥ ಎಲ್ಲ ಐಟಮ್ಸನ್ನು ಕೂಡ ಖಾಲಿ ಮಾಡಿ ತಿಕ್ಕಿಟ್ಕೋಬೇಕು. ನನಗೆ ಇದು ತುಂಬ ಹಳೆ ಮನೆ ನಮ್ಮದು. ಹೆಚ್ಚು ಕಡಿಮೆ ಹೇಳಬೇಕು ಅಂದರೆ ಒಂದು 25 ವರ್ಷ 30 ವರ್ಷದ ಹಿಂದಿನ ಮನೆ. ಸೊ ಹಾಗಾಗಿ ಒಳಗಡೆ ಆವಾಗಿನ ಕಾಲದಲ್ಲಿ ಈ ಥರ ಸಿಂಕು ಇವನ್ನೆಲ್ಲ ಒಳಗಡೆ ಮಾಡಿಸ್ತಾ ಇರಲಿಲ್ಲ. ಇನ್ನೂ ಎಸ್ಪೆಷಲಿ ಇದಕ್ಕಿನ್ನೂ ಒಂದು ಕಾರಣ ಇದೆ. ನಮ್ಮಲ್ಲಿ ತುಂಬ ನೀರಿಂದು ಸಮಸ್ಯೆ ಇದೆ. ನೀರನ್ನು ನಾವು ಶೇಖರಣೆ ಮಾಡಿಟ್ಕೊಳ್ಳೋದೇ ಒಂದು ಚಾಲೆಂಜಸ್ ಅಂತ ಹೇಳ್ಬೋದು. ಅಂದರೆ ನೀರು ಬಿಡೋದು ಕೂಡ ತುಂಬ ಲೇಟಾಗಿ ನೀರು ಬಿಡ್ತಾ ಇರ್ತಾರೆ. ಹಾಗೆ ಸ್ವಂತ ಬೋರನ್ನು ಹಾಕಿಸೋದು ಈ ಥರದ್ದೆಲ್ಲ ಇರಲ್ಲ. ಮೊದಲೆಲ್ಲ ಇರಲಿಲ್ಲ, ಇವಾಗೆಲ್ಲರೂ ಹಾಕಿಸ್ತಾರೆ. ನಾವಿವಾಗ ಹೊಸ ಸೈಟಲ್ಲಿ ಆಲ್ರೆಡಿ ಬೋರನ್ನು ಹೊಡೆಸ್ಬಿಟ್ಟೇ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗೆ, ಬಟ್ ಆವಾಗ ಆ ಥರ ಇರಲಿಲ್ಲ. ಹಾಗಾಗಿ ನಮಗೆ ಸ್ವಂತ ಬೋರ್ವೆಲ್ಲು ಕೂಡ ಇಲ್ಲ. ಅಂದರೆ ನಳಗಳು ಇರುತ್ತಲ್ವ, ಸೊ ಅದರಿಂದ ನೀರು ಬಂದಿದ್ದನ್ನೇ ನಾವು ಸ್ಟಾಕ್ ಮಾಡ್ಕೋಬೇಕು. 8 ದಿನಕ್ಕೊಂದು ಸಾರಿ ನೀರು ಬಿಡ್ತಿರ್ತಾರೆ. 5 ದಿನ 6 ದಿನ ಈ ಥರ ಆಗುತ್ತೆ. ಒಟ್ಟು 4-5 ದಿನದ ಮೇಲೇ ನೀರು ಬರ್ತಾ ಇರುತ್ತೆ. ಸೊ ಹಾಗಾಗಿ ಮನೆ ಒಳಗಡೆ ಸಿಂಕಿನ ವ್ಯವಸ್ಥೆನೂ ಕೂಡ ಇಲ್ಲ. ಅಂದರೆ ನಾವೆಲ್ಲ ಹೊರಗೇ ಹೋಗಿಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳಿಬೇಕಾಗತ್ತೆ. ಬಟ್ ಇವಾಗ ನಾವು ಹಾಕ್ಸೋಣ ಅಂತ ನಮ್ಮ ಮನೆಯವ್ರು ಹೇಳಿದರು. ಬಟ್ ನನಗೆ ಬೇಡ ಅಂದ್ಕೊಂಡೆ. ಯಾಕೆ ಸುಮ್ಮನೆ ಅನ್ನೆಸೆಸರಿ ಏನಕ್ಕೆ ವೇಸ್ಟ್ ಮಾಡೋದು. ನನಗೆ ಆ ಥರ ಎಲ್ಲ ಅನ್ನೆಸೆಸರಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಹೇಗೂ ನಮಗೆ ಅಭ್ಯಾಸ ಇದೆ, ಹೊರಗೆ ಕೂತ್ಕೊಂಡ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆಯುವಂಥದ್ದು ಅಭ್ಯಾಸ ಇದೆ. ಸೊ ಹಾಗಾಗಿ ಬೇಡ ಬಿಡು, ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಅನ್ನುವಂಥ ಉದ್ದೇಶಕ್ಕೆ ನಾನು ಅದನ್ನೇನು ಸಿಂಕನ್ನೆಲ್ಲ ಮಾಡಿಸ್ಲಿಕ್ಕೆ ಹೋಗಿಲ್ಲ. ಸೊ ಇದ್ದಿದ್ದರಲ್ಲೇ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅನ್ನುವಂಥದ್ದು ನನ್ನ ಪಾಲಿಸಿ. ತುಂಬ ಕ್ಲೀನಾಗಿರಬೇಕು ನನಗೆ. ಪ್ರತಿಯೊಂದು ಸಂಡೇ ಆಗಿರ್ಬೋದು ಅಥವಾ ನನಗೆ ಯಾವಾಗ ಹಾಲಿಡೇಸ್ ಸಿಗತ್ತೋ ಆವಾಗ, ಇದೇ ಹಬ್ಬಕ್ಕೆ ಮಾಡಬೇಕು ಹಾಗೆ ಹೀಗೆ ಅಂತಲ್ಲ. ಬಟ್ ಕೆಲವೊಂದಿಷ್ಟು ಹಬ್ಬಗಳಿಗೆ ಕಂಪಲ್ಸರಿ ಮಾಡಬೇಕಾಗಿರುತ್ತಲ್ವ.
ಇವಾಗ ಪಂಚಮಿ ಹಬ್ಬಕ್ಕೆ, ದೀಪಾವಳಿಗೆ, ಮಹಾನವಮಿಗೆ, ಹಾಗೆ ಊರಲ್ಲಿ ಕೆಲವೊಂದಿಷ್ಟು ಜಾತ್ರೆಗಳು, ಹಬ್ಬಗಳು ಅಂತ ಬಂದಿರುತ್ತೆ. ಅವುಗಳಿಗೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಡಬೇಕಾಗಿರುತ್ತೆ ಅಂಥ ಸಮಯಕ್ಕೆ. ಬಿಟ್ಟರೆ ಅದರ್ವೈಸ್ ಸಂಡೇ ಆಗಿರ್ಬೋದು ಅಥವಾ ಯಾವುದಾದ್ರೂ ಹಾಲಿಡೇಸ್ ನನಗೆ ಸಿಕ್ಕಾಗ ಆ ಸಮಯದಲ್ಲಾಗಿರ್ಬೋದು ಫುಲ್ ಕ್ಲೀನಿಂಗನ್ನು ಅವಾಗವಾಗ ನಾನು ಮಾಡ್ತಾನೆ ಇರ್ತೀನಿ. ಸೊ ಹಾಗೆ ಇವಾಗಲೂ ಕೂಡ ಹಬ್ಬ ಇದೆ ಅಲ್ವಾ, ಮುಂದೆ ಶ್ರಾವಣ ಇದೆ. ಸೊ ಹಾಗಾಗಿ ಎಲ್ಲ ಕ್ಲೀನಿಂಗನ್ನು ಇವಾಗ ಮಾಡ್ಕೊಳ್ತಾ ಇರೋದು. ಇವತ್ತು ಸಂಡೇ ಅಲ್ವಾ, ಸೊ ಅದಕ್ಕೋಸ್ಕರ. ಇನ್ನು ನಾನು ನಿಮಗೆ ಹೇಳಿದೆ, ನಾನು ನಿನ್ನೆ ದಿನ ಗುರುಗಳ ಹತ್ರ ಹೋಗಿದ್ದೆ. ನಾನು ಅದ್ರ ಬಗ್ಗೆ ಕೇಳ್ಕೊಂಡು ಬಂದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವಾಗ ಮಾಡೋದು ಏನು ಅನ್ನುವಂಥದ್ದನ್ನು ಕೇಳ್ಕೊಂಡು ಬಂದೆ ಅಂತ ಹೇಳಿದೆ. ಸೊ ಆ ಪ್ರಕಾರವಾಗಿ ನೋಡೋದಾದರೆ ಯಾವಾಗ ಮಾಡಬೇಕು ಅಂತ ಹೇಳೋದಾದರೆ, ಇವಾಗ ಅಮಾವಾಸ್ಯೆ ಇರುವಂಥದ್ದು 24ಕ್ಕಿದೆ. ಸೊ ಅಮಾವಾಸ್ಯೆ ಲೆಕ್ಕ ಜಸ್ಟ್ ನಾವು 24ನೇ ತಾರೀಕಿಗೆ ಸಂಪೂರ್ಣವಾಗಿ ಅವತ್ತು ಅಮಾವಾಸ್ಯೆ ಇದ್ದಿತ್ತು ಅಂತ ಅಂದಿದ್ರೆ, 25ನೇ ತಾರೀಕು ಏನಿದೆಯಲ್ವಾ, ಅದು ಮೊದಲನೇ ಶುಕ್ರವಾರ ಆಗ್ತಿತ್ತು ನಮಗೆ. ಅಮಾವಾಸ್ಯೆಯಿಂದ ಶ್ರಾವಣದ ಲೆಕ್ಕ ಸ್ಟಾರ್ಟ್ ಆಗುತ್ತೆ. ಆದರೆ ಅಮಾವಾಸ್ಯೆ ಬಂದಿರುವಂಥದ್ದು 24ನೇ ತಾರೀಕಿಗೆ ಹಾಫ್ ಡೇ ಇದೆ. 25ನೇ ತಾರೀಕಿಗೆ ಬೆಳಗ್ಗೆ ಅಂದರೆ ಶುಕ್ರವಾರ ದಿನ 12 ಗಂಟೆವರೆಗೂ ಇದೆ ಅಂತೆ. ಹಾಗಾಗಿ ಶುಕ್ರವಾರ ದಿನವೂ ಅಮಾವಾಸ್ಯೆ ಸೇರಿಕೊಂಡಿದೆ. ಸೊ ಹಾಗಾಗಿ ಶ್ರಾವಣದ ಮೊದಲ ಶುಕ್ರವಾರ ಅಂಥೇಳಿ ನಾವು ಕನ್ಸಿಡರನ್ನು ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನಾವಿವಾಗ 1ನೇ ತಾರೀಕಿನಂದು ಬರುವಂಥ ಶುಕ್ರವಾರವನ್ನು ಶ್ರಾವಣದ 2ನೇ ಶುಕ್ರವಾರ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವಾಗಲೂ ಮಾಡುವಂಥದ್ದು ಶ್ರಾವಣದ 2ನೇ ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂತ. ಅದು ವ್ರತದ ಪುಸ್ತಕದಲ್ಲೂ ಇದೆ. ಸೊ ಆ ನಿಯಮ ಇರೋದು ಕೂಡ ಹಾಗೇ. ಆದರೆ ಇವಾಗ 1ನೇ ತಾರೀಕು ಅಮಾವಾಸ್ಯೆ 25ನೇ ತಾರೀಕು ಇರೋದ್ರಿಂದ, ಅಂದರೆ ಆ ಶುಕ್ರವಾರನೂ ಇರೋದ್ರಿಂದ ನಮಗೆ 1ನೇ ತಾರೀಕಿನ ಶುಕ್ರವಾರ ಏನಿರುತ್ತಲ್ವ, ಅದು ಶ್ರಾವಣದ ಮೊದಲನೇ ವಾರ ಆಗಿರುತ್ತೆ. ಮೊದಲನೇ ಶುಕ್ರವಾರ 1ನೇ ತಾರೀಕಾದರೆ 2ನೇ ಶುಕ್ರವಾರ 8ನೇ ತಾರೀಕಾಗತ್ತೆ. ಹಾಗಾದರೆ 2ನೇ ಶುಕ್ರವಾರದಂದು, ಶ್ರಾವಣದ 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡಬೇಕು ಅನ್ನೋದಾದರೆ ನಾವು 8ನೇ ತಾರೀಕಿಗೆ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ 8ನೇ ತಾರೀಕಿಗೆ ಮಾಡಿದರೆ ತುಂಬ ಅಂದರೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ತುಂಬ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ನಡೆಯುತ್ತೆ ಅನ್ನುವಂಥದ್ದು. 8ನೇ ತಾರೀಕಿಗೆ ತುಂಬ ಸ್ಪೆಷಲ್ ಆದಂಥ ಲಗ್ನಗಳು ಇದ್ದಾವೆ ಅನ್ನುವಂಥದ್ದು ಪಂಚಾಂಗದಲ್ಲಿ ಹೇಳುತ್ತೆ ಅನ್ನುವಂಥದ್ದು ವಿಷಯವನ್ನು ನನಗೆ ನಮ್ಮ ಗುರುಗಳು ಹೇಳಿದರು. ಹಾಗಾದರೆ ವರಿನೇ ಬೇಡ, ನಾವೆಲ್ಲರೂ ಕೂಡ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ನಾನಂತೂ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗೆ ಅವತ್ತು ಯಾವ ಲಗ್ನದಲ್ಲಿ ಮಾಡಬೇಕು ಏನು ಅನ್ನುವಂಥದ್ದನ್ನು ಕೂಡ ನಾನು ಡೀಟೇಲ್ಸ್ ಆಗಿ ಬರೆಸಿಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಯಾವ ಒಂದು ಲಗ್ನದಲ್ಲಿ ಮಾಡಿದರೆ ಬೆಟರ್ ಏನು ಅನ್ನುವಂಥದ್ದನ್ನು ಸ್ವಲ್ಪ ಇನ್ಫಾರ್ಮೇಷನನ್ನು ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅದರಲ್ಲೇ ಹೇಳ್ತೀನಿ. ಈ ವಿಡಿಯೋದಲ್ಲೇ ಎಲ್ಲ ಹೇಳ್ತಾ ಇದ್ದೆ, ಬಟ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತಲ್ವಾ ನೋಡಲಿಕ್ಕೋಸ್ಕರ. ಸೊ ಹಾಗಾಗಿ ನಾನಿವಾಗ ಇದನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಯಾವ ಒಂದು ಲಗ್ನದಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ, ನಿಮಗೆ ಏನು ಅಂದ್ಕೊಂಡಿದ್ದೀರಾ ಅದೆಲ್ಲ ನೆರವೇರುತ್ತೆ ಅನ್ನುವಂಥದ್ದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆನಾ? ಟೋಟಲಿ ಕ್ಲೀನಿಂಗ್ ಆಯಿತು, ನೋಡ್ಬೋದು ನೀವು. ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಇವಾಗ ನಾನು ಪುಟ್ಟದಾದಂಥ ಒಂದು ಅಡುಗೆ ಮನೆಯನ್ನು ನಾನು ಯಾವ ಥರ ಎಷ್ಟು ನೀಟಾಗಿ ಇಟ್ಕೊಳ್ತೀನಿ ಅಂತ ಅನ್ನೋದನ್ನು ತೋರಿಸ್ತೀನಿ. ಇಲ್ಲೇ ನಾನು ಫ್ರಿಡ್ಜನ್ನು ಕೂಡ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕಕ್ಕೆ ನಾನು ನೀರನ್ನು ಕೂಡ ಇಟ್ಕೊಂಡಿದ್ದೀನಿ. ಅಡುಗೆ ಮಾಡೋಕ್ಕೆ ಬೇಕಲ್ವಾ, ಪ್ರತಿನಿತ್ಯನೂ ಕೂಡ ನಾವು ಫಿಲ್ಟರ್ ನೀರೇನೋ ಕುಡಿತಾ ಇರ್ತೀವಿ, ಬಟ್ ಅಡುಗೆ ಮಾಡೋಕ್ಕೆ ಅಂತ ಬೇಕಾಗುತ್ತಲ್ವ, 4 ದಿನಕ್ಕೆ 5 ದಿನಕ್ಕೆ ಬಿಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಸ್ಟಾಕ್ ಇಟ್ಕೊಂಡಿರ್ತೀವಿ. ಇನ್ನು ಇದು ಮಿಕ್ಸಿ, ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಸುಮಾರು 20 ವರ್ಷದ ಮಿಕ್ಸಿ, ಒಂದೇ ಒಂದಿನವೂ ಕೂಡ ಕೈ ಕೊಟ್ಟಿಲ್ಲ. ಸೊ ಹಾಗಾಗಿ ಅದು ನನ್ನೊಂದು ಫೇವ್ರೇಟ್ ವಸ್ತು ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದು ನಂಗೆ ಭಾಳ ಇಷ್ಟ ಆಗುತ್ತೆ. ಅದಾದಮೇಲೆ ನನ್ನದೊಂದು ಪುಟ್ಟದಾದಂಥ ಅಡುಗೆ ಮನೆಯಲ್ಲಿ ನಾನು ಈ ಥರ ಎಲ್ಲ ಐಟಮ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ತುಂಬ ಪಾತ್ರೆಗಳಿದ್ದಾವೆ, ಅಮ್ಮನ ಪಾತ್ರೆಗಳು ತುಂಬ ಇದ್ದಾವೆ, ಹಳೆ ಕಾಲದವೆಲ್ಲ. ಅವನ್ನೆಲ್ಲವನ್ನು ಕೂಡ ನಾನು ಕಟ್ಟಿ ಎತ್ತಿಟ್ಟಿದ್ದೀನಿ. ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಅಂತ ಅವನ್ನೆಲ್ಲ ತೊಳೆದು ಕ್ಲೀನಾಗಿ ಎತ್ತಿಟ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಸೊ ಅವನ್ನೆಲ್ಲವನ್ನು ಕೂಡ ನೋಡ್ಕೊಳ್ಳೋಕ್ಕಾಗಲ್ಲ. ಕ್ಲೀನಾಗಿ ಇರಲಿಲ್ಲ ಅಂತಂದರೆ ಒಂಥರ ಮೈಂಡಿಗೆಲ್ಲ ಮೆಸ್ಸಿ ಅನ್ನಿಸ್ತಿರತ್ತೆ, ಒಂಥರ ಸರಿ ಅನ್ನಿಸ್ತಿರಲ್ಲ ಅಲ್ವಾ. ಸೊ ಹಾಗಾಗಿ
ಎಲ್ಲಂದ್ರಲ್ಲಿ ಬಿದ್ದಿತ್ತು ಅಂತಂದರೂ ಕೂಡ ಮನ್ಸಿಗೆ ಸಮಾಧಾನ ಇರಲ್ಲ. ಹೊರಗಡೆಯಿಂದ ಮನೆ ಒಳಗಡೆ ಬಂದಾಗ ಎಲ್ಲ ನೀಟಾಗಿತ್ತು ಅಂತಂದರೆ ಮನ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ. ಇಲ್ಲ ಅಂದರೆ ಏನು ಅನಿಸ್ಬಿಡುತ್ತೆ, ಅಯ್ಯೋ ಅಂತ ಬೇಜಾರಾಗ್ಬಿಡುತ್ತೆ. ಕೆಲ್ಸಕ್ಕೆ ಹೋಗಿಬಿಟ್ಟು ಬೇಜಾರದಿಂದ ಮನೆಗೆ ಬಂದು ಸಾಕಾಗಿ ಬಂದಿರ್ತೀವಿ. ಬಂದಾಗ ಅದೆಲ್ಲ ಎಲ್ಲಿ ಬೇಕಾದಲ್ಲಿ ಬಿದ್ದಿತ್ತು ಅಂತ ನೋಡಿದರೆ ಮತ್ತೆ ನಾವು ನೆಗೆಟಿವ್ ಆದಂಥ ಮೈಂಡಿಗೆ ಹೋಗ್ಬಿಡ್ತೀವಲ್ವ. ಸೊ ಹಾಗಾಗಿ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು, ನಮಗೆಷ್ಟು ಆಗುತ್ತೋ ಅಷ್ಟು ಇದ್ದಿದ್ದ ಟೈಮಲ್ಲೇ ನಾವು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಬೇಕು. ಯಾವಾಗಲೂ ಪಾಸಿಟಿವಿಟಿ ಅನ್ನುವಂಥದ್ದು ಎಲ್ಲೋ ನಮಗೆ ಸಿಗಲ್ಲ, ಯಾರಿಂದನೂ ಸಿಗಲ್ಲ. ಸೊ ನಮ್ಮೊಳಗಡೆನೇ ನಾವು ಹುಟ್ಟಾಕ್ಕೋಬೇಕು. ಈ ಥರ ಸಣ್ಣ ಪುಟ್ಟ ಕೆಲಸವನ್ನು ಮಾಡೋದ್ರ ಜೊತೆಗೆ ಯಾವಾಗಲೂ ಬ್ಯುಸಿಯಾಗಿರೋದ್ರ ಜೊತೆಗೆ ನೀಟಾಗಿ ಮಾಡುವಂಥ ಕೆಲಸವನ್ನು ನೀಟಾಗಿ ಮಾಡ್ತಾ ಇರಬೇಕು. ಸೊ ಅದಕ್ಕೋಸ್ಕರ ಆ ಥರ ಎಲ್ಲ ಮಾಡ್ಕೋಬೇಕು ಅಂತ ಅನ್ನುವಂಥದ್ದು. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಆ ಥರ ಮಾಡ್ಕೋಬೇಕು. ಸಾಮಾನ್ಯವಾಗಿ ನಾವು ಯಾವಾಗಲೂ ನೆಲದ ಮೇಲೆ ಕೂತ್ಕೊಂಡೇ ಊಟ ಮಾಡುವಂಥದ್ದು. ರೂಮ್ ಚಿಕ್ಕದಿದೆ. ಸೊ ಆದ್ರೂ ಕೂಡ ಇಲ್ಲೊಂದು ರೌಂಡನ್ನು ಟೇಬಲ್ ಹಾಕ್ಕೊಂಡ್ಬಿಟ್ಟು 2 ಚೇರನ್ನು ಇಟ್ಕೊಂಡಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡುವಾಗ ಒಬ್ಬೊಬ್ಬರೇ ಹೋಗ್ತಿರ್ತೀವಿ ನಾವು ಟಿಫನ್ ಮಾಡಿ. ಸೊ ಹಾಗಾಗಿ ಎಲ್ಲರ ಟೈಮಿಂಗು ಚೇಂಜ್ ಇದೆ. ಕಾಲೇಜಿಗೆ ಮಕ್ಕಳು ಹೋಗ್ತಿರ್ತಾರೆ. ಸೊ ಅವರು ಬೇಗನೆ ಹೋಗ್ತಿರ್ತಾರೆ. ಇನ್ನು ಹಸ್ಬೆಂಡ್ ವರ್ಕಿಗೆ ಹೋಗ್ತಿರ್ತಾರೆ, ನಾನು ಹೋಗ್ತಿರ್ತೀನಿ. ಸೊ ಆ ಸಮಯದಲ್ಲಿ ನಾವು ರೆಡಿ ಆಗಿರ್ತೀವಿ. ಸೊ ಕುತ್ಕೊಂಡು ಟಿಫನ್ ಮಾಡೋಕ್ಕಾದ್ರೂ ಇರಲಿ ಅನ್ನುವಂಥ ಉದ್ದೇಶಕ್ಕೆ ಒಂದು ಚಿಕ್ಕದಾದಂಥ ಟೇಬಲನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ರೌಂಡ್ ಆಗಿರುವಂಥ ಟೇಬಲ್ಲು, ಹಾಗೆ 2 ಚೇರನ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಒಂದು ಪುಟ್ಟದಾದಂಥ ಅಡುಗೆ ಮನೆ. ತುಂಬ ಪಾತ್ರೆಗಳು, ತುಂಬ ಪ್ಲೇಟ್ಸ್ಗಳು ಇನ್ನೂ ಜಾಸ್ತಿ ಇದ್ದಾವೆ. 1-2 ಚೀಲದಷ್ಟು ಕಟ್ಟಿ ನಾನು ಮೇಲ್ಗಡೆ ಇಟ್ಟಿದ್ದೀನಿ. ಸೊ ಅವನ್ನೆಲ್ಲವನ್ನು ಕೂಡ ತೊಳಿಲಿಕ್ಕೆ ಟೈಮ್ ಸಿಗಲ್ಲಲ್ವ. ಸೊ ಅದಕ್ಕೋಸ್ಕರ ಎಲ್ಲರೂ ಹಾಗೆ ಅಂದ್ಕೊಳ್ತೀನಿ. ಯಾಕೆಂದರೆ ವರ್ಕ್ ಮಾಡೋರಿಗೆ ಸಾಮಾನ್ಯವಾಗಿ ಮೇಂಟೆನೆನ್ಸ್ ಮಾಡೋದು ಸ್ವಲ್ಪ, ಹೊರಗೆ ಹೋಗಿ ವರ್ಕ್ ಮಾಡ್ಬೋರವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ಅವರೆಲ್ಲರೂ ಕೂಡ ಇದೇ ಥರ ಮೇಂಟೈನ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಹೀಗೆ ಮಾಡುವಂಥದ್ದು. ಹಾಗಾದರೆ ನೀವು ಹೇಗೆ ಮಾಡ್ತೀರಾ ಅನ್ನುವಂಥದ್ದನ್ನು ಹೇಳಿ. ಹಾಗೆ ಇಲ್ಲಿ ತೋರಿಸಿರುವಂಥ ಪರದೆ ಆಗಿರ್ಬೋದು ಮತ್ತು ಸೇವಂತಿಗೆ ಮಾಲೆ ಆಗಿರ್ಬೋದು, ಇವನ್ನು ಕೂಡ ನಾನು ನನ್ನ ಒಂದು ಫ್ರೀ ಟೈಮಲ್ಲಿ ನಾನು ಸ್ವಲ್ಪನೇ ಮಾಡಿಬಿಟ್ಟು ರೆಡಿ ಮಾಡಿರುವಂಥದ್ದು. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ. ಸೇವಂತಿಗೆದು ಕೂಡ ಉಲ್ಲನ್ನಲ್ಲೇ ಮಾಡಿರುವಂಥದ್ದು, ಇದು ಕೂಡ ಉಲ್ಲನ್ನಲ್ಲೇ ರೆಡಿ ಮಾಡಿರುವಂಥದ್ದು. ಇನ್ನು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ದೇವ್ರ ಮನೆ ಒಂದು ನಾನು ಕ್ಲೀನ್ ಮಾಡಲಿಲ್ಲ. ಯಾಕೆಂದರೆ ಇವತ್ತು ನಮ್ಮ ಒಂದು ಮನೆ ದೇವರ ವಾರ. ಮೈಲಾರಲಿಂಗೇಶ್ವರ ದೇವರು ನಮ್ಮ ಮನೆ ದೇವರು. ಹಾಗಾಗಿ ನಾನು ಸಂಡೇ ದಿನ ದೇವ್ರ ಮನೆನ ಕ್ಲೀನ್ ಮಾಡೋದಿಲ್ಲ. ಸೊ ಇನ್ನು ನನ್ನ ಕ್ಲೀನಿಂಗಲ್ಲಿ ಉಳಿದಿರುವಂಥದ್ದು ಅಂತಂದರೆ ದೇವ್ರ ಮನೆ ಕ್ಲೀನಿಂಗ್ ಉಳಿತು. ಸೊ ಅದನ್ನು ನೆಕ್ಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಪೂಜೆ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ 5 ಗಂಟೆ ಮೇಲೇ ಆಯಿತು ಅಂತ ಹೇಳ್ಬೋದು. ಸೊ ಆಗ ನಾವು ಊಟ ಮಾಡಿರುವಂಥದ್ದು. ನಾನೆಲ್ಲ ಕ್ಲೀನಿಂಗಲ್ಲಿ ಬ್ಯುಸಿ ಇದ್ದಿದ್ದರಿಂದ ನನ್ನ ಮಗಳೇ ಇವತ್ತು ಅಡುಗೆ ಮಾಡಿರುವಂಥದ್ದು. ಸೊ ಏನು ಅಡುಗೆ ಮಾಡಿದ್ದಾಳೆ, ಏನೇನು ಮಾಡಿದ್ದಾಳೆ ಅಂತ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ಪೂಜೆನೂ ಮುಗೀತು. ಸೊ ಊಟ ಮಾಡುವಂಥ ಸಮಯ 5 ಗಂಟೆಗೆಲ್ಲ ಊಟ ಮಾಡುವಂಥದ್ದಾಯ್ತು ಇವತ್ತು. ಸಂಡೇ ಅಂದರೆ ಸ್ವಲ್ಪ ಫ್ರೀ ಇರ್ತೀವಿ, ಏನೋ ಮಾಡ್ಕೋಬೋದು ಏನೋ ಅಂತ ಅಂತಿರತ್ತೆ. ಬಟ್ ಪ್ರತಿ ಸಂಡೇನೂ ಕೂಡ ಹಾಗೇ ಇರಲ್ಲ. ಸಂಡೇ ದಿನ ಸ್ವಲ್ಪ ಮಲಗ್ಬೋದು ಅಂತಲೂ ಅನ್ನಿಸ್ತಿರತ್ತೆ. ಬಟ್ ಆದರೆ ಎಲ್ಲ ಸಂಡೇನೂ ಕೂಡ ಫ್ರೀಯಾಗಿರೋಕ್ಕಾಗಲ್ಲ ಅಲ್ವಾ. ಆದರೆ ಈ ಸಂಡೇ ಈ ಥರ ತುಂಬ ಬ್ಯುಸಿ ಅಂದರೆ ಬ್ಯುಸಿ. ಮನೆ ಕ್ಲೀನಿಂಗು, ಹಬ್ಬ ಈ ಥರದ್ದೇನಾದರೂ ಬಂತು ಅಂದರೆ ಎಲ್ಲರೂ ಬ್ಯುಸಿ ಆಗಿಬಿಡ್ತೀವಿ. ಸೊ ಹಾಗೆ ನಾನು ಕೂಡ ಮಾಡ್ಕೊಂಡಿರುವಂಥದ್ದು. ಸೊ ಬನ್ನಿ, ಊಟ ಮಾಡುವಂಥ ಸಮಯ ಇವಾಗ. ಏನು ಮಾಡಿದ್ದಾಳೆ ಅಂತ ನೋಡೋಣ. ಅವಳು ಕೂಡ ಊಟ ಮಾಡಿಲ್ಲ. ಇನ್ನೂ ಏನು ಅಂದರೆ ಸಂಡೇ ದಿನ ಅಥವಾ ಯಾವುದಾದ್ರೂ ಹಾಲಿಡೇಸ್ ಇದ್ದಾಗ ನಾವೆಲ್ಲರೂ ಮನೇಲಿದ್ದಾಗ ಎಲ್ಲರೂ ಜೊತೆಗೂ ಟೈಮ್ ಸ್ಪೆಂಡ್ ಮಾಡುವಂಥದ್ದು ನಾವು ತುಂಬ ಸ್ಪೆಷಲ್ಲು. ಅದರಲ್ಲೂ ನಾನಂತೂ ಶಾಪ್ ಕಡೆನೂ ಹೋಗ್ತೀನಿ, ನಮ್ಮ ಹಸ್ಬೆಂಡ್ ಜೊತೆಗೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮಕ್ಕಳ ಜೊತೆಗೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸಿಕ್ಕಿರುವಂಥ ಟೈಮಲ್ಲಿ ನಾವು ಎಲ್ಲರೂ ಆದಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ನೈಟ್ ಕೂಡ ಅಷ್ಟೇ, ಊಟ ಮಾಡುವಾಗಲೂ ಕೂಡ ಅಷ್ಟೇ, ಅರ್ಧ ಗಂಟೆ 1 ಗಂಟೆನಾದರೂ ನಾವು ಟೈಮನ್ನು ಊಟಕ್ಕೋಸ್ಕರನೇ ಎತ್ತಿಟ್ಟಿರ್ತೀವಿ. ಆವಾಗ ಇಡೀ ದಿನದ ವಿಷಯಗಳನ್ನೆಲ್ಲವನ್ನು ಕೂಡ ಮಾತಾಡ್ತಾ ಮಾಡುವಂಥದ್ದು. ನನ್ನ ಮಗಳಲ್ಲಿ ಬೆಂಡೆಕಾಯಿ ಫ್ರೈ ಮಾಡಿ ಪಲ್ಯ ಮಾಡಿದ್ದಾಳೆ. ಹಾಗೆ ಬೇಳೆಯನ್ನು ಕುದಿಸ್ಬಿಟ್ಟು ತಿಳಿ ಸಾಂಬಾರು ಮಾಡಿದ್ದಾಳೆ, ಅನ್ನ ಮಾಡಿದ್ದಾಳೆ. ಸೊ ಹೀಗೆ ಸ್ವಲ್ಪ ತುಂಬ ಏನು ಅವಳಿಗೆ ಅಡುಗೆಗೆಲ್ಲ ನಾನು ಹಚ್ಚಲ್ಲ, ಸ್ಟಡಿ ಮಾಡೋದಿರತ್ತೆ ಅಂತ. ಬಟ್ ಆದರೂ ಸ್ವಲ್ಪ ಆವಾಗವಾಗ ಈ ಥರ ಮಾಡಿಸ್ಲಿಕ್ಕೆ ಹಚ್ತಾ ಇರ್ತೀನಿ. ಮಾಡಬೇಕಲ್ವಾ, ಕಲ್ತ್ಕೊಂಡಿರಬೇಕು. ಸೊ ಅದಕ್ಕೋಸ್ಕರ ಊಟ ಮಾಡಿ
ಅವಳಿಗೂ ಕೂಡ ಊಟ ಮಾಡಿರಲಿಲ್ಲ. ಸೊ ಹಾಗಾಗಿ ಅವಳಿಗೂ ಊಟ ಮಾಡಿಸ್ದೆ, ನಾನು ಊಟ ಮಾಡಿದೆ. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಈಗ ನೆಕ್ಸ್ಟು ನಾನು ಶಾಪ್ ಕಡೆ ಹೊರಡ್ತೀನಿ. 6 ಗಂಟೆ ಆಗ್ತಾ ಬಂತು. ಸ್ವಲ್ಪ ಶಾಪ್ ಕಡೆ ಹೋಗ್ತೀನಿ. ಬಿಲ್ಸ್ ಎಲ್ಲ ಇದ್ದಾವೆ. ಸೊ ಸ್ವಲ್ಪ ಎಂಟ್ರಿ ಮಾಡೋದು ಅದೆಲ್ಲ ಇರುತ್ತೆ. ಹೋಗಿಬಿಟ್ಟು ಅದನ್ನು ಸ್ವಲ್ಪ ನೋಡಿಕೊಂಡು ಇವತ್ತಿನ ದಿನನ ನಾನು ನಿಮ್ಮ ಜೊತೆಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಕೂಡ ನಿಮ್ಮೊಂದಿಗೆ ಯಾವಾಗಲೂ ಪಾಸಿಟಿವ್ ಆಗಿರ್ತೀನಿ.